ಮಾಮೂಲಿ ದೋಸೆಗೆಲ್ಲ ಹೇಗೆ ನೆನೆ ಹಾಕ್ತೀವಲ್ಲ ಅಕ್ಕಿನ ಆ ಥರ ನೆನೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ರಾತ್ರಿಗೇನೆ. ಇದು ಪಡ್ಡು ಮಾಡೋಕ್ಕೆ. ಅದಕ್ಕೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ, ಉಪ್ಪು ಹಾಕೋಣ, ಇದಕ್ಕೆ ರುಚಿಗೆ ತಕ್ಕಷ್ಟು. ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಿಟ್ಟಿಗೆ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಡಿಫ್ರೆಂಟಾಗಿ ಚಟ್ನಿ ಮಾಡೋದು ತೋರಿಸ್ಕೊಡ್ತೀನಿ. ಇದು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಶುಂಠಿ, ಕರಿಬೇವು ತೊಗೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಕೊಬ್ಬರಿ ಹಾಕೋಣ. ಒಂದು 2 ನಿಮಿಷ ಫ್ರೈ ಆದ್ರೆ ಸಾಕು. ಸ್ವಲ್ಪ ಹುರಿಗಡಲೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ದೀನಿ. ಇದೇನು ಹುರಿಯೋಂಗಿಲ್ಲ, ಹಾಗೆ ಹಾಕೋಣ ಮಿಕ್ಸಿಗೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಸ್ವಲ್ಪ ಹುಂಚಿಕಾಯಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇದು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡ್ಬಿಡೋಣ. ಇವಾಗ ಇದನ್ನು ರುಬ್ಕೊಂಡಾಗಿದೆ. ಇದನ್ನು ಒಂದು ಸಲ ಒಗ್ಗರಣೆ ಹಾಕ್ಬಿಡೋಣ. ಚಟ್ನಿನ ಒಗ್ಗರಣೆಗೆ ಹಾಕೊಳ್ಳೋಣ. ಒಂದು ಬಗೋಣಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಆಮೇಲೆ ಇದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಸಾಸಿವೆ, ಜೀರಿಗೆ, ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಉದ್ದಿನಬೇಳೆ ಸ್ಮೆಲ್ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದನ್ನು ಇಳಿಸ್ಕೊಂಡ್ಬಿಟ್ಟು ಕೆಳಗಡೆ ಇಳಿಸ್ಕೊಂಡು ಇದಕ್ಕೆ ಚಟ್ನಿ, ರುಬ್ಬಿರೋ ಚಟ್ನಿನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಚಟ್ನಿಗೆ ಒಗ್ಗರಣೆ ಹಾಕಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಚಟ್ನಿ ರೆಡಿ ಆಗಿದೆ. ಒಗ್ಗರಣೆ ಹಾಕಿದ್ದೀನಿ. ನೋಡಿ, ಹೀಗಾಗಿದೆ. ಪಡ್ಡು ಮಾಡಿ ತೋರಿಸ್ತೀನಿ ಇವಾಗ. ಫಸ್ಟ್ ಎಲ್ಲ ಕಡೆಗೆ ನೀಟಾಗಿ ಕಾದಿದೆ ಚೆನ್ನಾಗಿ. ಇವಾಗ ಅದಕ್ಕೆ ಹಿಟ್ಟು ಹಾಕೊಂಡ್ಬಿಡೋಣ. ಇದನ್ನ ಕ್ಲೋಸ್ ಮಾಡೋಣ, ಬೇಗ ಬೇಯ್ತದೆ. ಇವಾಗ ಇದು ಒಂದು ಸೈಡ್ ಬೆಂದಿದೆ. ಇವಾಗ ತಿರ್ವಾಕೋಣ. ನೋಡಿ, ಮೇಲ್ಗಡೆ ಹಿಟ್ಟೆಲ್ಲ, ಹಸಿ ಹಿಟ್ಟೆಲ್ಲ ಸ್ವಲ್ಪ ಇದು ಆಗಬೇಕಿದು, ಬೆಂದಂಗೆ ಆಗಬೇಕು. ನೀಟಾಗಿ ಬರುತ್ತೆ. ಕೆಳಗಡೆ ಎಣ್ಣೆ ಹಾಕಿದ್ರೆ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಚೂರು ಬೇಯಬೇಕು. ಇದನ್ನು ಸ್ವಲ್ಪ ಹಸಿ ಬೇಯಲಿ. ಜಾಸ್ತಿ ಹೊತ್ಬಿಟ್ರೆ ಸೀದೋಗ್ಬಿಡ್ತದೆ. ಸ್ಲೋ ಆಗಿಡಬೇಕು, ಸ್ಲಿಮ್ ಆಗಿಡಬೇಕು ಉರಿನ. ಈಗ ಒಂದು 2 ನಿಮಿಷ ಬೆಂದರೆ ಸಾಕು.
ಬೆಂದಿದೆ ಇದನ್ನು ಕೂಡ ನೋಡಿ. ನೋಡಿ ಈಗ ತೆಗೆದುಬಿಡೋಣ ಇದನ್ನ ಇವಾಗ. ಪಡ್ಡು ಮತ್ತು ಚಟ್ನಿ, ಕೊಬ್ಬರಿ ಚಟ್ನಿ ರೆಡಿಯಾಗಿದೆ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು.